ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಮೈ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದು 42 ಸೈಜಿನ ಬ್ಲೌಸ್. ಇದು ಬಂದುಬಿಟ್ಟು 42 ಎದೆ ಸುತ್ತಳತೆ ಬಂದುಬಿಟ್ಟು 42 ಅಂದರೆ 42 ಸುತ್ತಿನ ದೊಡ್ಡ ಬ್ಲೌಸ್. ಇದು ಎದೆ ಸುತ್ತ ಇದಕ್ಕೂ ದೊಡ್ಡ ಬ್ಲೌಸ್ ಇದೆ. ಇವಾಗ ಸದ್ಯಕ್ಕೆ ಇದು ಸ್ವಲ್ಪ ಡಿಸೈನಾಗಿ ಸ್ಟಿಚ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಹಾಗಾಗಿ ಅದು ಸೈಜು ಹೇಳ್ತಾ ಇದ್ದೀನಿ, ಹಾಗೆಯೇ ಸ್ವಲ್ಪ ಡಿಸೈನು ಮಾಡಬೇಕು, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಇದು ಎದೆ ಸುತ್ತಳತೆ ಬಂದುಬಿಟ್ಟು 42. 42 4 ಭಾಗ ಮಾಡಿಕೊಂಡ್ರೆ ನಮಗೆ 10.5 ಬರುತ್ತೆ. ಓಕೆನಾ. ಸೊಂಟದ ಸುತ್ತಳತೆ ಬಂದುಬಿಟ್ಟು 33.5. ಅದನ್ನು 4 ಭಾಗ ಮಾಡಿದ್ರೆ 8.25 ಬರುತ್ತೆ. ಓಕೆ. ಹಿಂದೆ ಉದ್ದ ಬಂದ್ಬಿಟ್ಟು 15, ಅದಕ್ಕೆ ಪ್ಲಸ್ 1 ಆ್ಯಡ್ ಮಾಡ್ಕೋಬೇಕು. ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚು ಹೋಗುತ್ತೆ, 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ಓಕೆನಾ. ತೋಳಿನ ಉದ್ದ ಬಂದ್ಬಿಟ್ಟು 7. ತೋಳಿನ ಸುತ್ತಳತೆ ಬಂದ್ಬಿಟ್ಟು 6.25. ಆರ್ಮಲ್ ರೌಂಡ್ ಬಂದ್ಬಿಟ್ಟು 5.5. ಅದರ ಆರ್ಮಲ್ ರೌಂಡು ಕ್ರಾಸ್ ಆಗಿ ರೌಂಡ್ ಬರುತ್ತಲ್ಲ, ಅದು ಬಂದ್ಬಿಟ್ಟು 9.5. ನೆಕ್ ಬಿಡ್ತು ಬಂದ್ಬಿಟ್ಟು 5.5. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 10ರಿಂದ 13.5. ಮುಂದೆ ಟೀಪ್ ಬಂದ್ಬಿಟ್ಟು 7. ಬೆಲ್ಟದ್ ಬಂದ್ಬಿಟ್ಟು 4, 3.5, 3. ಇದಿಷ್ಟು ಮೆಜರ್ಮೆಂಟು. ಇವಾಗ ಫಸ್ಟ್ಗೆ ನಾನು ಕೆಳಗಡೆ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಕ್ರಾಸ್ ಆಗಿದ್ರೆ ಕಟ್ ಮಾಡ್ಕೊಬಿಡಿ. ಈ ರೀತಿ ಮಾಡಿಕೊಂಡು ಉದ್ದ ಬಂದ್ಬಿಟ್ಟು 15ಗೆ ಮಾರ್ಕ್ ಮಾಡ್ಕೊತೀನಿ. ಆಲ್ರೆಡಿ ಅರ್ಧ ಇಂಚ್ ಕೆಳಗಡೆ ಬಿಟ್ಟಿದ್ದೀನಿ, ಇಲ್ಲೇ ಅರ್ಧ ಇಂಚು ಮೇಲ್ಗಡೆ ಬಿಡ್ತೀನಿ. ಓಕೆನಾ. ಫಸ್ಟ್ ಇದು ಮಾರ್ಕ್ ಮಾಡ್ಕೊತೀನಿ, ಮೇಲ್ಗಡೆ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ತೀನಿ. ಓಕೆನಾ. ನೆಕ್ ಬಿಡ್ತು ಬಂದ್ಬಿಟ್ಟು 5.5ಗೆ ಮಾರ್ಕ್ ಮಾಡ್ಕೊತೀನಿ. 5.5. ಇದು ನೆಕ್ ಬಂದ್ಬಿಟ್ಟು 2.25 ಇಟ್ಕೊತೀನಿ. ಡೀಪ್ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಡೀಪು ಒಂದು 5 ಇಟ್ಕೊತೀನಿ. 5 ಇಂಚ್ ಸಾಕು, ಇಲ್ಲ 4.25 ಇರ್ತೀನಿ. 4.25 ಸಾಕು. ಓಕೆನಾ. ಈ ಕಡೆ ಬಂದ್ಬಿಟ್ಟು 3 ಇಂಚು. ಇದು ಬಂದ್ಬಿಟ್ಟು ಬಾಕ್ಸ್ ಟೈಪಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೋಡೋಣ. ಹೀಗೆ ಕಟ್ ಮಾರ್ಕ್ ಮಾಡ್ಕೊಳ್ಳೋಣ. ಬರುತ್ತೆ. ಓಕೆ. ನೋಡಿ, ಇದು ಇಲ್ಲಿ ಡೀಪ್ ಬರುತ್ತೆ. ಇಲ್ಲಿ ಏನೋ ಡಿಸೈನ್ ಮಾಡಬೇಕು, ಅದು ನೋಡೋಣ. ಏನು ಪ್ಯಾಚ್ ವರ್ಕ್ ಮಾಡೋದು, ಏನು ಮಾಡೋದು ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ. ಈಗ ಸುಮ್ಮನೆ ಏನೋ ಐಡಿಯಾ ಹಾಕ್ಕೊಂಡಿಲ್ಲ ನಾನು. ಏನಾದರೂ ಒಟ್ಟು ಡಿಸೈನ್ ಬೇಕು ಅಂತ ಹೇಳಿದರೆ ಸಿಂಪಲಾಗಿ ಏನಾದರೂ ಡಿಸೈನ್ ಮಾಡೋಣ. ಓಕೆನಾ. ಇವಾಗ ಆರ್ಮಲ್ ರೌಂಡ್ ಬಂದ್ಬಿಟ್ಟು 5.5. ಓಕೆ. 5.5 ಇದೆ. 5.5 ಇರ್ತೀನಿ. ಈ ಕಡೆನೂ 5.5, ಈ ಕಡೆನೂ 5.5 ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆಯಿಂದ ಈ ಕಡೆ ಈಗ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸೊಂಟ ಸುತ್ತಳತೆ ಬಂದ್ಬಿಟ್ಟು 8.25. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 33.5. ಅದನ್ನು 4 ಭಾಗ ಮಾಡಿದ್ರೆ ನಮಗೆ 8.25 ಬರುತ್ತೆ. ಓಕೆ. 8.25ಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಇಲ್ಲಿಗೆ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆ. ಎದೆ ಸುತ್ತಳತೆ ಬಂದ್ಬಿಟ್ಟು 42. ಅದು 4 ಭಾಗ ಮಾಡಿದ್ರೆ ನಮಗೆ 10.5 ಬರುತ್ತೆ. 10.5ಗೆ ಮಾರ್ಕ್ ಮಾಡ್ಕೊತೀನಿ. 10.5. ಇಲ್ಲಿಂದ ಇಲ್ಲಿಗೆ 2 ಇಂಚು, ಇಲ್ಲಿಂದ ಹೀಗೆ ಜೈ. ಓಕೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಮಾರ್ಕ್ ಮಾಡಿದ್ದೀವಲ್ಲ 5.5ಗೆ, ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮಾಡ್ಕೊಂಡಾಗ ಈ ಮಧ್ಯೆ ಮಾರ್ಕ್ ಬರುತ್ತಲ್ಲ, ಈ ಮಾರ್ಕ್ ಇಟ್ಕೊಂಡು ಈ ಸ್ಕೇಲಲ್ಲಿ ಹೋಲಾಗ್ಬಿಡುತ್ತೆ, ಈ ರೀತಿ ಇಟ್ಕೊಂಡು ನೀಟಾಗಿ ತಿರುಗಿಸ್ಬಿಡಿ. ಕರೆಕ್ಟಾಗಿ ಬರುತ್ತೆ. ಓಕೆನಾ. ಸ್ವಲ್ಪ ಮುಂದಿದೆ. ಇದು ಅರ್ಧ ಇಂಚ್ ಹೋಗುತ್ತಲ್ಲ, ಸ್ಟಿಚಿಂಗ್ ಬಿಟ್ಟು 9.5 ಕರೆಕ್ಟಾಗಿ ಬಂದಿದೆ. ಓಕೆ. ಕಾಲು ಇಂಚು. ಓಕೆ. ಈಗ ಇದು 5.5 ಇದೆ, ಒಂದು ಅರ್ಧ ಇಂಚ್ ಕಮ್ಮಿ ಬರ್ತಾ ಇದೆ. ಅದಕ್ಕೆ 6 ಇಂಚ್ಗೆ ಕೆಳಗಡೆ ಮಾಡ್ಕೊತೀನಿ. ನಮಗೆ ಕಮ್ಮಿ ಬಂತು ಅಂದರೆ ಕೆಳಗಡೆ ಮಾಡ್ಕೊಳ್ಳಿ, ಜಾಸ್ತಿ ಬಂತು ಅಂದರೆ ಮೇಲ್ ಮಾಡ್ಕೋಬೇಕು. ಓಕೆನಾ. ಇವಾಗ ನಮ್ಗೆ ಇನ್ನೂ ಅರ್ಧ ಇಂಚ್ ಬೇಕು. ಅರ್ಧ ಇಂಚ್ ಬೇಕಂದ್ರೆ ಕೆಳಗಡೆ ತೊಗೋಬೇಕು, ಮೇಲ್ ತೊಗೋಬಾರ್ದು. ಮೇಲ್ ತೊಗೊಂಡೋದ್ರೆ ಕಮ್ಮಿ ಬರುತ್ತೆ, ಕೆಳಗಡೆ ಆದರೆ ಜಾಸ್ತಿ ಬರುತ್ತೆ. ಓಕೆನಾ. ಇದೇ ಅಳತೆಗೆ ಇಲ್ಲಿ ಮಾಮೂಲಿ ಯಾವಾಗಲೇ ಅಳತೆ ಮಾಡ್ದಂಗೆ ಈ ರೀತಿ ಇಟ್ಕೊಂಡು 6 ಇಂಚ್ಗೆ ಚೂರು ಕೆಳಗಡೆ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಈ ರೀತಿ ಇಟ್ಕೊಂಡು ಇಷ್ಟು ಈಗ ಸರಿ ಬಂತು.
ಈಗ ಕಟ್ ಮಾಡ್ಕೊಳ್ಳೋಣ. ಇದು ನಾನು ಕಟ್ ಮಾಡಲ್ಲ, ಇದು ಡಿಸೈನ್ ಮಾಡೋಣ ಆಮೇಲೆ. ಇದು ಕಟ್ ಮಾಡ್ಕೊಳ್ಳೋಣ, ಓಕೆನಾ. ಈಗ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಇದು ಡಿಸೈನ್ ಮಾಡಬೇಕಲ್ಲ, ಇದು ಹಾಗೆ ಬಿಡ್ತೀನಿ, ಏನು ಮಾಡಲ್ಲ, ಹೇಗೆ ಇರಲಿ. ಈಗ ಫ್ರಂಟ್ ತೊಗೊಳ್ಳೋಣ. ಫ್ರಂಟ್ ಬಂದುಬಿಟ್ಟು ಓಪನ್ ಇರೋದು ನಮ್ಮ ಕಡೆ ತೊಗೊಳ್ಳೋಣ. ಇಟ್ಬಿಟ್ಟು ಏನಿಲ್ಲ, ಇದನ್ನು ಹೇಗಿರುತ್ತೆ ಹಾಗೆ ಇಟ್ಕೊಂಡು ಇವಾಗ ಈ ಕಡೆ ಬಂದು ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಗುಂಡು ಪಿನ್ ಹಾಕೊಳ್ಳಿ. ಇಲ್ಲಿಗೆ ಮತ್ತೆ ಇಲ್ಲಿಗೆ ಹಾಕೊಂಡ್ರೆ ಸಾಕು. ಓಕೆ, ಈ ರೀತಿ ಇಟ್ಕೊಂಡು ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೋಬೇಕು. ಇದ್ರಲ್ಲಿ ಏನು ಚೇಂಜಸ್ ಇರಲ್ಲ. ಹೀಗೆ ಮಾಡ್ಕೊಂಡು ಇವಾಗ ಒಂದು 1/4 ಇಂಚಲ್ಲಿ ಜಾಸ್ತಿ ತಗೊಳ್ಳಿ. ಇಲ್ಲಿ ಒಂದು ಅರ್ಧ ಇಂಚ್ ತಗೊಳ್ಳಿ ಸಾಕು. ಇಲ್ಲ ಅರ್ಧ ಇಂಚ್ ಏನಕ್ಕಪ್ಪ ಅಂದರೆ ಡಾಟ್ ಹಿಡಿತೀವಲ್ಲ ಅದಕ್ಕೆ. ಪಿನ್ ತೆಗೆದುಬಿಡೋಣ. ಇವಾಗ ತೆಗೆದುಬಿಟ್ಟು ಸೈಡ್ಗೆ ಇಡ್ತೀನಿ. ಮತ್ತೆ ಇದು ಆರ್ಮಲ್ ರೌಂಡು ಶೇಪ್ ತೆಗಿಬೇಕು. ಇವಾಗ ಮುಂದೆ ಬಂದ್ಬಿಟ್ಟು 7 ಇಂಚು ಇಲ್ಲಿ ಸ್ಟಿಚಿಂಗ್ ಬಿಟ್ಟು 7ವರೆಗೆ ಮಾರ್ಕ್ ಮಾಡ್ಕೊತೀವಿ. ಓಕೆನಾ, 7 ತಗೊಂಡು ಮುಂದೆ ಸ್ವಲ್ಪ ಅಗಲ ಬೇಕು ಅಂತ ಕೇಳಿದ್ರೆ ಅಗಲ ಇಡಿ, ಇಲ್ಲಾಂದರೆ ಪರವಾಗಿಲ್ಲ. ಯಾಕೆಂದರೆ ಸ್ವಲ್ಪ ಅಗಲ ಇದ್ದರೆ ಅವ್ರಿಗೆ ಫ್ರೀಯಾಗಿರ್ತಾವೆ. ಅಗಲ ಬೇಕು ಅಂತ ಹೇಳಿ ಮುಂದೆ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಓಕೆನಾ, ನಿಮ್ಗೆ ಯಾವ ರೀತಿ ಬೇಕು, ಯಾವ ರೀತಿ ಹೇಳಿರ್ತಾರೆ ಅವರು ಆ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಇನ್ನು ಕ್ರಾಸಾಗಿ ತಗೋತೀವಿ ಇಷ್ಟೇ. ತಗೊಂಡ್ರೆ ಆಯಿತು. ಆಯಿತು. ಡಾಟ್ ಪಾಯಿಂಟ್ ಬಂದುಬಿಟ್ಟು 10ರಿಂದ 13ವರೆ. ಇಲ್ಲಿಂದ 10, ಇಲ್ಲಿಂದ 13ವರೆಗೆ ಮಾರ್ಕ್ ಮಾಡ್ಕೊತೀವಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಸ್ಟಿಚಿಂಗ್ ಬಿಟ್ಟಿದ್ದೀವಲ್ಲ ಅದು ಬಿಟ್ಟು ಅದು ಸೇರಿಸಿ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚು, ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಳೋಣ ಹೀಗೆ. ಆಯಿತಾ, ಇಲ್ಲಿ ಬಂದುಬಿಟ್ಟು 1 ಇಂಚಿಗೆ ಮೇಲೆ ಇಡೋಣ. ಓಕೆನಾ, 1 ಇಂಚ್ ಇಟ್ಟರೆ ಸಾಕು. ತಗೊಳ್ಳಿ. ಇಲ್ಲಿ ಬೇಕಾದರೆ 1 ಇಂಚು, ಇಲ್ಲ ಅರ್ಧ ಇಂಚ್ ಇಟ್ಟರು ಸಾಕು. ಒಂದು ಅರ್ಧ ಇಂಚಿಗೆ ಇಡ್ತೀನಿ. ಓಕೆನಾ, ಆಯಿತು. ಫ್ರಂಟು ಇದು ಡಾಟ್ ಪಾಯಿಂಟು ಎಲ್ಲ ಆಯಿತು. ಇವಾಗ ಕಟ್ ಮಾಡ್ಕೊತೀನಿ. ಶೇಪ್ ತೆಗಿಬೇಕು. ಈಗ ಸ್ಲೀವ್ಸ್ ಬಂದ್ಬಿಟ್ಟು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಮಾಮೂಲಿ ಕೆಳಗಡೆ ಅರ್ಧ ಇಂಚ್ಗೆ ಮಾರ್ಕ್ ಮಾಡಿಕೊಂಡು
ಉದ್ದ ಬಂದ್ಬಿಟ್ಟು 7 ಇಂಚು, ಮೇಲೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬಂದ್ಬಿಟ್ಟು ಒಂದು 3.5 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಇದು ಬಂದ್ಬಿಟ್ಟು 5.75 ಬಂದ್ಬಿಟ್ಟು 7.5ಗೆ ಮಾರ್ಕ್ ಮಾಡಿದ್ದೀನಿ. ಈ ಥರ ಇವಾಗ ಬ್ಲೌಸಲ್ಲಿ ಅಳತೆ ಕರೆಕ್ಟ್ ಇದೆ ನೋಡ್ಕೊಬಿಡೋಣ. ಇದು ಹೆಚ್ಚು ಕಮ್ಮಿ ಇದ್ದರೆ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಕೋಬೇಕು. ಓಕೆನಾ? ಈ ರೀತಿ ನೋಡಿ, ಸ್ವಲ್ಪ ಜಾಸ್ತಿ ಬೇಕು ನಮಗೆ. ಇದು ಒಂದು ಸ್ವಲ್ಪ ಕೆಳಗೆ ಮಾಡ್ಕೊಳ್ಳೋಣ, ಒಂದು ಅರ್ಧ ಇಂಚು ಕೆಳಗೆ ಮಾಡಿ. ಇವಾಗ ಜೈಂಟಿಂಗ್ ಬರುತ್ತೆ, ಇಲ್ಲಿಗೆ ಬರುತ್ತೆ, ಅದು ಜೈಂಟಿಂಗ್ ಮಾಡ್ಕೋಬೇಕು. ಹಿಂಗೆ ತಗೊಂಡು ಜೈಂಟ್ ಬರುತ್ತೆ, ಇಲ್ಲಿಂದ ಹಿಂಗೆ ಕ್ರಾಸಾಗಿ ತೊಗೋಬೇಕು. ಓಕೆನಾ? ಅದು ನಾನು ಜೈಂಟ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ನಾನು ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಅದು ಇದನ್ನು ಕಟ್ ಮಾಡಿ ಇಲ್ಲಿಗೆ ಜೈಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಗೆ ಕಡೆ ಜೈಂಟ್ ಮಾಡಿ ಮತ್ತೆ ಆಮೇಲೆ ಸ್ಟ್ರೈಟ್ ಕಟಿಂಗ್ ಮಾಡೋದು ತೋರಿಸ್ತೀನಿ ನಾನು. ಇದು ಹೀಗೆ ಇಟ್ಕೋತೀನಿ, ಆಯಿತಾ? ಇವಾಗ ಇದು ರೆಡಿಯಾಗಿದೆ. ಹಿಂದೆದು ಇದು ಅಷ್ಟೇ, ನಾನು ಸ್ಟಿಚಿಂಗ್ ಡಿಸೈನ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ, ಈ ರೀತಿ ಬಂದಿದೆ. ಓಕೆನಾ?